ಎಲ್ರು ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದಾರೆ ಕನ್ನಡ ಟೆಕ್ ರೇಟ್ ಚಾನಲ್. ಫ್ರೆಂಡ್ಸ್, ತುಂಬಾ ಜನ ಏನ್ ಮಾಡ್ತಾರೆ, ಆಗೋ ತುಂಬಾ ಕಷ್ಟಪಟ್ಟು ಆಗೋ ಮಾಡಿ ಅವ್ರ ಒಂದು ಚಾನಲ್ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಬಟ್ ಪಬ್ಲಿಕ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಇದಾರೆ. ಕಷ್ಟ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದಾರೆ. ಈಗ ಹೇಳ್ಬೇಕ್ರೆ ನ್ಯೂ ಯೂಟ್ಯೂಬರ್ಸ್ ತುಂಬಾ ಕಷ್ಟ ಪಡ್ತಾರೆ. ಆದ್ರೆ ಅವರು 1,000 ಪಬ್ಲಿಕ್ 1,000 ಸಬ್ಸ್ಕ್ರೈಬ್ ಏನಿದೆ ಅಲ್ಲ, ಆಗೋ ಮಾಡಿ ಅವ್ರ ಒಂದು ಫ್ರೆಂಡ್ಸ್ ಕಾಲ್ ಮಾಡಿ ಅವರು ಯಾರಿಗೂ ಇನ್ ಮಾಡಿ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಬಟ್ ಅದ್ರ 4,000 ಪಬ್ಲಿಕ್ ವಾಚ್ ಅವರ್ಸ್ ಇದೆ ಅಲ್ಲ, ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದಾರೆ. ತುಂಬಾ ಕಷ್ಟ ಆಗ್ತಾ ಇದೆ. ತುಂಬಾ ನ್ಯೂ ಯೂಟ್ಯೂಬರ್ಸ್ ಎಲ್ಲ ಏನ್ ಮಾಡಿದಾರೆ, ನಾನು 4,000 ಆದ್ರೆ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದಾರೆ. ಆದ್ರೆ ಬಟ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ನನಗೆ ಆಗ್ತಾ ಇಲ್ಲ. ನನ್ನ ಒಂದು ಕೈಯಲ್ಲಿ ಆಗ್ತಾ ಇಲ್ಲ. ನನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇಲ್ಲ, ಇದನ್ನಾಗ್ತಾ ಇಲ್ಲ. ನಾನೊಂದು 4,000 ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಇಲ್ಲ. ನನಗೆ ಯೂಟ್ಯೂಬೇ ಸೆಟ್ ಆಗಲ್ಲ, ಇದನ್ನಾಗಲ್ಲ ಅಂತ ತುಂಬಾ ಜನ ಬೇಜಾರಿಗೆ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಚಾನಲ್ ಬಿಟ್ಟು ಬಿಡ್ತಾರೆ. ಯಾಕಪ್ಪ ಅಂದ್ರೆ ಪಬ್ಲಿಕ್ ವಾಚ್ ಅವರ್ಸ್ 4,000, ಅದು ಒಂದಲ್ಲ ಎರಡಲ್ಲ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕು. ಹೇಳ್ಬೇಕಾರೆ ನಾನ್ ನಿಮಗೆ ಇವತ್ತು ಒಂದು ಹಿಡಿದ್ರೆ ನಿಮ್ಮ ಒಂದು ಚಾನೆಲ್ ಅಲ್ಲಿ ಪಬ್ಲಿಕ್ 4,000 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ. ನಾನು ನಿಮಗೆ ನಿಮ್ಮ ಒಂದು ಚಾನೆಲ್ ಬೇಗ ನೀವು 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ನಾನು ನಿಮಗೆ ಜಸ್ಟ್ ಏನಲ್ಲ, ನಾನು ನಿಮಗೆ ಕೆಲವಷ್ಟು ಟಿಪ್ಸ್ ಕೊಡ್ತೀನಿ. ಆ ಟಿಪ್ಸ್ 100% ನೀವು ಯೂಸ್ ಮಾಡಿದ್ರೆ ನಿಮ್ಮ ಒಂದು ಚಾನೆಲ್ ಅಲ್ಲಿ ಬೇಗ ನೀವು 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತಾರೆ. ಹೇಳ್ಬೇಕಾರೆ ಯಾಕಂದ್ರೆ ತುಂಬಾ ನ್ಯೂ ಯೂಟ್ಯೂಬರ್ಸ್ ಎಲ್ಲ ಮೇನ್ ಪಾಯಿಂಟ್ ಅಂದ್ರೆ ನ್ಯೂ ಯೂಟ್ಯೂಬರ್ಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಅವರೊಂದು ಚಾನೆಲ್ ಅಲ್ಲಿ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗುತ್ತೆ. ಯಾಕಂದ್ರೆ ಅವರು ಚಾನೆಲ್ ಮೌಂಟೇಶನ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿಲ್ಲ, ಯೂಟ್ಯೂಬರ್ಸ್ 1,000 ಸಬ್ಸ್ಕ್ರೈಬ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಆ ತರ ಹೇಳ್ಬೇಕಾರೆ 1,000 ಸಬ್ಸ್ಕ್ರೈಬ್ ಆಗೋ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಅವರೊಂದು ಫ್ರೆಂಡ್ಸ್ ಆಗಿ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಬಟ್ ಅವರು 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ನಿಮ್ಮ ಒಂದು ಚಾನೆಲ್ ಅಲ್ಲಿ ಬೇಗ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗೋದಕ್ಕೆ ನಾನು ನಿಮಗೆ ಕೆಲವಷ್ಟು ಟಿಪ್ಸ್ ಹೇಳ್ಕೊಡ್ತೇನೆ ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೆ ಹೇಳ್ತಾನೆ, ಇನ್ನೂ ನನ್ನೊಂದು ಚಾನಲ್ ಯಾರಾದ್ರೂ ಹೊಸಬೇ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನನ್ನ ಸದ್ಯದಲ್ಲಿ ನನ್ನೊಂದು ಚಾನಲ್ 4K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೋಕೆ ಬಂದಿದೆ. ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಕೂಡ ನೋಡ್ತಾ ಇದ್ದೀನಿ. ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗುತ್ತೆ, ನಾನು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಆಯ್ತಾ. ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇಗೆ ಹೇಳ್ಬೇಕಾರೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾರೆ ಮೊದಲನೇಗೆ ಹೇಳ್ಬೇಕಾರೆ ತುಂಬಾ ಜನ ಮಾಡ್ತಾರೆ, ನಾನೊಂದು ಚಾನಲ್ ಅಲ್ಲಿ 4,000 ವಾಚ್ ಟೈಮ್ ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು, ನಾನು ಕಂಪ್ಲೀಟ್ ಮಾಡಬೇಕು ಅಂತ ತುಂಬಾ ಜನ ಕಷ್ಟ ಪಡ್ತಾ ಇದಾರೆ. ತುಂಬಾ ಜನ ಕಷ್ಟಪಟ್ಟು ಆಗೋ ಮಾಡಿ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಬಟ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಯಾಕಪ್ಪ ಅಂದ್ರೆ ನಾನು ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಕೂಡ ನನ್ನೊಂದು ವಿಡಿಯೋ ವೈರಲ್ ಆಗ್ತಲ್ಲ, ವಾಚ್ ಟೈಮೇ ಬರ್ತಲ್ಲ. ನಾನೊಂದು ಚಾನಲ್ ಅಲ್ಲಿ 4,000 ವಾಚ್ ಟೈಮ್ ಹೇಗಪ್ಪ ಕಂಪ್ಲೀಟ್ ಮಾಡೋಂತ ತುಂಬಾ ಜನ ಏನ್ ಮಾಡ್ತಾರೆ. ನಾನ್ ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ನಾನು ಕೆಲವಷ್ಟು ಟಿಪ್ಸ್ ಕೊಡ್ತೀನಿ. ಈಗ ಆ ಟಿಪ್ಸ್ ಬಂದ್ಬಿಟ್ಟು ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಚಾನಲ್ ಅಲ್ಲಿ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಚಾನಲ್ ಅಲ್ಲಿ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದ್ರೆ ನೀವು ಏನ್ ಮಾಡ್ಬೇಕಾದ್ರೆ ಜಸ್ಟ್ ಏನಲ್ಲ, ನಿಮ್ಮ ಒಂದು ಚಾನಲ್ ಅಲ್ಲಿ ನೀವು ಲೈವ್ ಬರ್ಬೇಕತ್ತೆ. ಲೈವ್ ಬರೋದು ಬೇಕು. ಲೈವ್ ಬರೋದ್ರೆ ಏನಾಗುತ್ತೆ ಅಂತ ನಿಮ್ಗೆ ಅನ್ಸ್ಬೋದು, ಏನಿಲ್ಲ ಜಸ್ಟ್ ನೀವು ಲೈವ್ ಎಷ್ಟು ಬೇಗ ಬರ್ತಾರ ಅಷ್ಟು ಬೇಗ ನಿಮ್ಮೊಂದು ಚಾನಲ್ ನೀವು 4,000 ವಾಚ್ ಟೈಮ್ ಬೇಗ ಕಂಪ್ಲೀಟ್ ಮಾಡ್ತಾರ. ಯಾಕಪ್ಪ ಅದು ಹೇಗಪ್ಪ ಅಂದ್ರೆ ನಿಮ್ಗೆ ಅನ್ಸ್ಬೋದು, ಲೈವ್ ಬಂದು ನಿಮ್ಮೊಂದು ಫಾಲೋವರ್ಸ್ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಜೊತೆ ನೀವು ಮಾತಾಡುವಾಗ ನೀವು ಮಾತಾಡ್ತೀರಾ, ಅದು ಏನು ಅಂದ್ರೆ ಅದು ವಾಚ್ ಟೈಮ್ ಕೌಂಟ್ ಆಗುತ್ತೆ. ನೀವು ಎಷ್ಟು ಅವರ್ಸ್ ಬಂದಿರ, 2 ಅವರ್ಸ್ ಬಂದಿರ ಅದನ್ನು ಎಷ್ಟು ಒಂದು 15 ಜನ ನೋಡಿದ್ರೆ ಸಾಕು. ನೀವು 20 ಜನ ನೋಡ್ತಾರಲ್ಲ ನಿಮ್ಮೊಂದು 1,000 ಸಬ್ಸ್ಕ್ರೈಬರ್ 20 ಜನ ನೋಡಿದ್ರು ಕೂಡ ನಿಮಗೆ 20 ಅವರ್ಸ್ ಲೈವ್ ಬಂದಿರುತ್ತೆ. ಅಂದ್ರೆ 20 ತಾಸು ಲೈವ್ ಬರುತ್ತೆ ನಿಮಗೆ. ಇದೇ ತರ ನೀವು ಏನ್ ಮಾಡ್ಕೊಂಡು ಲೈವ್ ಬರಬೇಕು. ನಿಮ್ಮೊಂದು ಚಾನೆಲ್ ನೀವು ಲೈವ್ ಬರೋದಕ್ಕೆ ನೀವು ಪ್ರಯತ್ನ ಪಡಿ. ಯಾರ್ಯಾರು ಬೇಗ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಯಾವುದೇ ಕಾರಣಕ್ಕೂ ನೀವು ನಿಲ್ಲೋದಕ್ಕೂ ಹೋಗ್ಬಿಡಿ. ನಿಮ್ಮೊಂದು ಚಾನೆಲ್ ಲೈವ್ ಆಪ್ಷನ್ ಬಂದಿರುತ್ತೆ, ನೀವು ಬೇಗ ಲೈವ್ ಬನ್ನಿ. ಲೈವ್ ಬಂದು ಬೇಗ ನೀವು ಎಷ್ಟು ಬೇಗ ಲೈವ್ ಬರ್ತಾರೋ ಅಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರ. ಹೇಳ್ಬೇಕಾರೆ ತುಂಬಾ ಗಲಾಟೆ ಆಗ್ತಿದೆ, ಆದ್ರೂ ಕೂಡ ವಿಡಿಯೋ ಮಾಡ್ತೇನೆ, ಇರ್ಲಿ ಅಡ್ಜಸ್ಟ್ ಮಾಡ್ತೀನಿ. ಹೇಳ್ಬೇಕಾರೆ ನನ್ನೊಂದು ಫಾಲೋವರ್ಸ್ ಅಡ್ಜಸ್ಟ್ ಮಾಡ್ತಾರೆ ಸಾಕು. ನೀವು ಬೇಗ ನೀವು ನಿಮ್ಮೊಂದು ಚಾನಲ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ನೀವು ಲೈವ್ ಬರ್ಬೇಕತ್ತೆ, ಬೇಗ ಲೈವ್ ಬನ್ನಿ. ಮತ್ತೆ ನೀವು ನಿಮ್ಮೊಂದು ಚಾನಲ್ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ನೀವು ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ನಿಮಗೆ ಕಂಪ್ಲೀಟ್ ಮಾಡೋದು ಗೊತ್ತಿಲ್ಲ, ಸಪೋರ್ಟ್ ಸಬ್ನಿಂದ ನಿಮ್ಮ ಫ್ರೆಂಡ್ಸ್ ಆಗೋ ಮಾಡಿ ಕಂಪ್ಲೀಟ್ ಮಾಡ್ತಾರ. ಕಂಪ್ಲೀಟ್ ಆಗಲಿ ಅಂದ್ರೂ ಕೂಡ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಚಾನಲ್ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಬೇಗ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಒಂದು ಇದು ಸಿಗುತ್ತೆ ನಿಮ್ಗೆ. ಯಾಕಂದ್ರೆ ಲೈವ್ ಆಪ್ಷನ್ ಬಂದ್ರೆ ಸಾಕು. ನೀವು ಲೈವ್ ಬಂದು ನೀವು ಇನ್ನೊಬ್ಬ ನಿಮ್ಮೊಂದು ಫಾಲೋವರ್ಸ್ ಕೂಡ ನಿಮ್ಮ ಸಬ್ಸ್ಕ್ರೈಬರ್ ಜೊತೆ ನೀವು ಮಾತಾಡ್ಬೇಕಾದ್ರೆ ಲೈವ್ ಆಪ್ಷನ್ ಬರ್ಬೇಕಾದ್ರೆ ನಿಮಗೆ 1,000 ಸಬ್ಸ್ಕ್ರೈಬ್ ಬೇಕು. ಅದಕ್ಕೋಸ್ಕರ ನೀವು 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಆದ್ರೆ ಬೇಗ ನಿಮ್ಮ ಒಂದು ಚಾನಲ್ ವಾಚ್ ಟೈಮ್ ಕಂಪ್ಲೀಟ್ ಆಗೋದ್ರೆ ನೀವು ಏನು ಮಾಡೋದು, ಜಸ್ಟ್ ನಿಮ್ಮ ಒಂದು ಚಾನಲ್ ನೀವು ಲೈವ್ ಬರ್ಬೇಕಿದೆ. ಇದು ಮೊದಲನೇ ಟಿಪ್ಸ್. ಇನ್ನು ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನಿಮ್ಮೊಂದು ಚಾನಲ್ 4,000 ವಾಚ್ ಟೈಮ್ ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಬೇಗ ಕಂಪ್ಲೀಟ್ ಆಗಬೇಕು. ಜಸ್ಟ್ ಏನಲ್ಲ, ಡೈಲಿ ನೀವು 3 ವಿಡಿಯೋ ಅಪ್ಲೋಡ್ ಮಾಡಿ. ಏಕಪ್ಪ ಅಂದ್ರೆ ಹೇಳ್ಬೇಕು 3 ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು. ನೀವು ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ನಿಮ್ಮೊಂದು ಚಾನಲ್ ಮೊದಲನೇ ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಒಂದು ವಿಡಿಯೋಗೆ ವ್ಯೂಸ್ ಬರಲಿ ವ್ಯೂಸ್ ಬಂದಿಲ್ಲ ಅಂದ್ರೂ ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಹೇಳ್ಬೇಕು
ಯಾವ ಒಂದು ಟೈಮ್ದಲ್ಲಿ ಹಂಗೆ ಇರುತ್ತೆ ಹೇಳಕ್ಕಾಗಲ್ಲ. ನೀವು ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಆ 3 ವಿಡಿಯೋ ಅಪ್ಲೋಡ್ ಮಾಡ್ತಾ ಮಾಡ್ತಾ ಬಂದ್ರೆ ಸಾಕು, ನಿಮ್ಮೊಂದು ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಿಮ್ಮೊಂದು ಚಾನಲ್ ಸ್ಟಾರ್ಟರ್ ಇರುತ್ತೆ, ಗ್ರೋ ಆಗೋದು ನಿಲ್ಲೋಲ್ಲ ಯಾವುದೇ ಕಾರಣಕ್ಕೆ. ಯಾಕಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಿರಿ 100% ನಿಮ್ಮೊಂದು ಚಾನಲ್ ಗ್ರೋ ಆಗೋ ಚಾನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾನೆ ನೀವು ಬೇಗ ನಿಮ್ಮೊಂದು ಚಾನಲ್ ನೀವು ಬೇಗ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿ, ನೀವು ಬೇಗ ಅಂದ್ರೆ ಡೈಲಿ 3 ವಿಡಿಯೋಸ್ ಅಪ್ಲೋಡ್ ಮಾಡಿ. ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಅಪ್ಲೋಡ್ ಮಾಡಿ, ಆದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಕ್ ಹೋಗ್ಬೇಡಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಮತ್ತೆ ನಾನು ಒಂದು ವಾರದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬ್ರೋ, ಒಂದು ವಾರಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಬೇಗ ಕಂಪ್ಲೀಟ್ ಆಗುತ್ತೆ. ಬಟ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಕಂಪ್ಲೀಟ್ ಆಗುತ್ತೆ, ಆಗಲ್ಲ ಅಂತಾನೆಲ್ಲ, ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ನಿಮ್ಮೊಂದು ವಿಡಿಯೋ ವೈರಲ್ ಆಗಬೇಕು, ನಿಮ್ಮೊಂದು ಜನರು ನೋಡ್ಬೇಕು, ಅವಾಗ ನಿಮ್ಮೊಂದು ವಾಚ್ ಟೈಮ್ ಬರುತ್ತೆ, ಪಬ್ಲಿಕ್ ವಾಚ್ ಅವರ್ಸ್. ಅದು ಬರೋದು ಅಷ್ಟು ಸುಲಭ ಅಲ್ಲ. ಹೇಳ್ಬೇಕಾದ್ರೆ ನೀವು ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡಿ, ಬೇಗ ನಿಮ್ಮೊಂದು ಚಾನಲ್ ನೀವು 4,000 ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಆದ್ರೆ ನನ್ನೊಂದು ಚಾನಲ್ ಈಗ ವಾಚ್ ಟೈಮ್ ಕಂಪ್ಲೀಟ್ ಇದೆ, ನನ್ನೊಂದು ಚಾನಲ್ ಮೌಂಟೇಶನ್ ಆಗಿದೆ, ನೀವು ವಿಡಿಯೋ ನೋಡಿರ್ಬೋದು. ಆದ್ರೆ ನನ್ನೊಂದು ಚಾನಲ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ನಾ ಏನು ಮಾಡಿದೆ ಏನು ಇಲ್ಲ, ಜಸ್ಟ್ ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡಂತಲೇ ನಾನೊಂದು ಚಾನಲ್ ಅಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. ನೀವು ಇದೇ ರೀತಿ ಬೇಗ ನೀವು ನಿಮ್ಮೊಂದು ಚಾನಲ್ ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬೇಗ ನೀವು ನಿಮ್ಮೊಂದು ಚಾನಲ್ ಅಲ್ಲಿ ಬೇಗ 4,000 ವಾಚ್ ಟೈಮ್ ರೀಚ್ ಆಗ್ತಾರೆ. ಇನ್ನು 3ನೇ ಟಿಪ್ಸ್ ಬಂದ್ಬಿಟ್ಟು, ಏನಪ್ಪಾ 3ನೇ ಟಿಪ್ಸ್ ಅಂತ ಏನು ಇಲ್ಲ, ಜಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಮೊಂದು ವಿಡಿಯೋ ಶೂಟ್ ಮಾಡ್ತಾರ, ಜಾಸ್ತಿ ಲೆಂತ್ ವಿಡಿಯೋ ಶೂಟ್ ಮಾಡಿ. ಲೆಂತ್ ವಿಡಿಯೋ ಯಾಕಪ್ಪ ಶೂಟ್ ಮಾಡ್ಬೇಕಾದ್ರೆ ಜಾಸ್ತಿ ಎಷ್ಟು 10 ಮಿನಿಟ್ಸ್ ವಿಡಿಯೋ ಮಾಡಿದ್ರೆ ನೀವು ಸಾಕು. 10 ಮಿನಿಟ್ಸ್ ವಿಡಿಯೋ ಮಾಡಿದ್ರೆ 10 ಮಿನಿಟ್ಸ್ ವಿಡಿಯೋ ಮಾಡಿದ್ರೆ ಅಕಸ್ಮಾತ್ ನಿಮ್ಮ ಒಂದು ವಿಡಿಯೋ ವೈರಲ್ ಆದ್ರೆ ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ವಿಡಿಯೋ ವೈರಲ್ ಆಗುತ್ತೆ, ಇನ್ನಾಗುತ್ತೆ, ಯಾರ ಕೈಯಲ್ಲಿ ಇಲ್ಲ. ವಿಡಿಯೋ ಯಾವ ಟೈಮ್ದಲ್ಲಿ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ ಏನೋ ಗೊತ್ತಿಲ್ಲ. ಆದ್ರೆ ವೈರಲ್ ಆದ್ರೆ ಸಾಕು, ನಿಮ್ಮೊಂದು ವಿಡಿಯೋ ವೈರಲ್ ಆದ್ರೆ ಸಾಕು. ನಿಮ್ಮೊಂದು ವಿಡಿಯೋ ಜಾಸ್ತಿ ವಿಡಿಯೋ ಲೆಂತ್ ಮಾಡ್ಬೇಕತ್ತೆ. ಲೆಂತ್ ಮಾಡಿದ್ರೆ ಏನಾಗುತ್ತೆ ಅಂತ, ನಿಮಗೆ ಒಂದು ವಿಡಿಯೋ ವೈರಲ್ ಆದ್ರೆ ಎಷ್ಟು 10 ಮಿನಿಟ್ಸ್ ವಿಡಿಯೋ ಅಂದ್ರೆ ಸಾಕು. ಒಂದು 50 ಇಲ್ಲಾಂದ್ರೂ ಒಂದು 50,000 ಜನ ನೋಡಿದ್ರು ಕೂಡ ನಿಮ್ಮೊಂದು ಚಾನಲ್ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ನೀವು ಜಾಸ್ತಿ ಲೆಂತ್ ವಿಡಿಯೋ ಮಾಡ್ಬೇಕು. ಯಾಕಂದ್ರೆ ಲೆಂತ್ 10 ನಿಮಿಷದ ವಿಡಿಯೋ ನೋಡಿದ್ರೆ ಒಂದು 6 ಜನಗಳ ನೋಡಿದ್ರೆ 1 ಅವರ್ಸ್ ಆಗುತ್ತೆ. 60 ಮಿನಿಟ್ಸ್ಗೆ 1 ಅವರ್ಸ್. ಈ ತರ ನೀವು ಜಾಸ್ತಿ ಲೆಂತ್ ವಿಡಿಯೋ ಮಾಡಿ, ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಬೇಡಿ. ವಿಡಿಯೋ ಜಾಸ್ತಿ ಲೆಂತ್ ವಿಡಿಯೋ ಮಾಡ್ತಾ ಹೋಗಿ ನೀವು ಪ್ರಯತ್ನ ಪಡಿ, ಜಾಸ್ತಿ ಲೆಂತ್ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕಪ್ಪ ಅಂದ್ರೆ ನಿಮಗೆ ವಾಚ್ ಟೈಮ್ ಬರ್ಬೇಕಲ್ಲ. ನಿಮ್ ಮೇನ್ ಪಾಯಿಂಟ್ ಅಂದ್ರೆ, ಮೇನ್ ಕಾನ್ಸೆಪ್ಟ್ ಅಂದ್ರೆ ನಿಮ್ಮೊಂದು ವಾಚ್ ಟೈಮ್ ಮೇಲೆ ಇಟ್ಕೊಳ್ಳಿ. ನೀವು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನೀವು ಮೇನ್ ಕಾನ್ಸೆಪ್ಟ್ ಅಂದ್ರೆ ನಿಮ್ಮೊಂದು ಚಾನೆಲ್ ವಾಚ್ ಟೈಮ್ ಮೇಲೆ ನೀವು ಇಟ್ಕೋಬೇಕು. ನೀವು ಯಾವಾಗ ನಾನು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತೇನೆ, ಯಾವಾಗ ಇದು ಸ್ವಲ್ಪ ಕೆಮ್ಮು ಇರಲಿ, ನೀವು ಯಾವಾಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರ, ಯಾವಾಗ ನಾನು ಬೇಗ ಕಂಪ್ಲೀಟ್ ಮಾಡ್ತೇನೆ ಅಂತ ನಿಮ್ಮ ಒಂದು ಮೇನ್ ಕಾನ್ಸೆಪ್ಟ್ ನಿಮ್ಮೊಂದು ವಾಚ್ ಟೈಮ್ ಮೇಲೆ ಇರಬೇಕು. ಯಾಕಪ್ಪ ಅಂದ್ರೆ ನಾನು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೇನೆ ಅಂತ ನಿಮ್ಮ ಮೇಲೆ ಇದನ್ನಿರಬೇಕು. ಅಷ್ಟು ಬೇಗ ನೀವು ಕಂಪ್ಲೀಟ್ ಮಾಡ್ಬೇಕು. ಜಸ್ಟ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಮತ್ತೆ ಅದ್ರ ಜೊತೆಗೆ ಜಾಸ್ತಿ ಲೆಂತ್ ವಿಡಿಯೋ ಮಾಡಬೇಕು. ಇನ್ನು ನೆಕ್ಸ್ಟ್ ಕೊನೆಯ ಟಿಪ್ಸ್ ಬಂದ್ಬಿಟ್ಟು, ನನ್ನೊಂದು ಕನ್ನಡ ಟೆಕ್ ಎಡಿಟ್ ಚಾನಲ್ ಇಂದ ನೀವು ಬೇಗ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಏನೂ ಇಲ್ಲ, ನೀವು ಮಾಡುವಂತ ಕಂಟೆಂಟ್ಸ್ ಯಾವ ತರ ಇರ್ಬೇಕಂದ್ರೆ ಹೇಳ್ಬೇಕಾದ್ರೆ ಜನರಿಗೆ ರೀಚ್ ಆಗ್ಬೇಕು, ಅವ್ರಿಗೆ ಇಷ್ಟ ಆಗ್ಬೇಕು, ಅವ್ರು ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗ್ಬೇಕು. ಆ ತರ ಅವ್ರು ನಿಮ್ಮೊಂದು ವಿಡಿಯೋ ನೋಡ್ತಿದ್ದಾರೆ ಅಂದ್ರೆ ನಿಮ್ಮೊಂದು ವಿಡಿಯೋ ಎಂಡ್ ವರೆಗೆ ನೋಡ್ಬೇಕು. ಆ ತರ ನೀವು ಕಂಟೆಂಟ್ಸ್ ವಿಡಿಯೋ ಮಾಡ್ಬೇಕು. ಆ ತರ ಕಂಟೆಂಟ್ಸ್ ವಿಡಿಯೋ ಮಾಡಿದ್ರೆ ಮಾತ್ರ ನಿಮಗೆ ಒಂದು ವಿಡಿಯೋ ಬೇಗ ರೀಚ್ ಆಗ್ತಾರೆ, ಬೇಗ ಸಬ್ಸ್ಕ್ರೈಬ್ ರೀಚ್ ಆಗ್ತಾರೆ, ಮತ್ತೆ ಅದ್ರ ಜೊತೆ 4,000 ವಾಚ್ ಟೈಮ್ ಕೂಡ ರೀಚ್ ಆಗ್ತಾರೆ. ಯಾಕಪ್ಪ ಅಂದ್ರೆ ಆ ರೀತಿ ಮಾಡಿದ್ರೆ ನಿಮ್ಮೊಂದು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾರೆ, ನಿಮ್ಮೊಂದು ಫಾಲೋವರ್ಸ್ ಸ್ಕಿಪ್ ಮಾಡದೆ ನೋಡ್ತಾರೆ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಮೊಂದು ಚಾನಲ್ ಏನಾಗುತ್ತೆ, ಬೇಗ ನೀವು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಆಗ್ತದೆ ನೀವು ಜಾಸ್ತಿ ಅಂದ್ರೆ ಏನ್ ಮಾಡಿ, ಒಳ್ಳೆ ಕಂಟೆಂಟ್ಸ್ ವಿಡಿಯೋ ಮಾಡಿ, ಟ್ರೆಂಡಿಂಗ್ ಕಂಟೆಂಟ್ಸ್ ವಿಡಿಯೋ ಬಗ್ಗೆ ಮಾಡಿ ಪ್ರಯತ್ನ ಪಡಿ. ಟ್ರೆಂಡಿಂಗ್ ಆಗಿ ಇರಬೇಕು, ಮತ್ತೆ ಅದ್ರ ಜೊತೆಗೆ ನಿಮ್ಮೊಂದು ಕಂಟೆಂಟ್ಸ್ ಸಖತ್ತಾಗಿರ್ಬೇಕು. ನಿಮ್ಮ ಕಂಟೆಂಟ್ಸ್ ಯಾವುದೇ ಒಂದು ಕಂಟೆಂಟ್ಸ್ ವಿಡಿಯೋ ಮಾಡಿರ್ಕೊ, ನಿಮ್ಮೊಂದು ವಿಡಿಯೋ ಕಂಟೆಂಟ್ಸ್ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗಬೇಕು. ಆ ತರ ನೀವು ಕಂಟೆಂಟ್ಸ್ ವಿಡಿಯೋ ಮಾಡಿ. ಇಷ್ಟೇ ನಾನು ಹೇಳೋದು. ನೀವು ಇಷ್ಟು ಬಿಟ್ಟರು ಏನೂ ಇಲ್ಲ. ನೀವು ನಿಮ್ಮೊಂದು ಚಾನಲ್ ಅಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕ್ರೆ ಏನು ಜಸ್ಟ್ ನೀವು ಏನು ಮಾಡೋಂಗಿಲ್ಲ. ಜಸ್ಟ್ ನಿಮ್ಮೊಂದು ಚಾನಲ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ನೀವು, ಮತ್ತೆ ಅದ್ರ ಜೊತೆಗೆ ನೀವು ಡೈಲಿ ಯಾವುದೇ ಕಾರಣಕ್ಕೂ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ, ವಾಚ್ ಟೈಮ್ ಬರ್ತಾ ಇಲ್ಲ, ಇದನ್ನ ಬರ್ತಾನೆ ಡಿಆಕ್ಟಿವ್ ಆಗಕ್ಕೆ ಹೋಗ್ಬಿಡಿ. ಡಿಆಕ್ಟಿವ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಕ್ ಹೋಗ್ಬಿಡಿ. ಮತ್ತೆ ಅದ್ರ ಜೊತೆಗೆ ಹೇಳ್ತಾ ಇದೀನಿ, ನೀವು ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಕ್ ಹೋಗ್ಬಿಡಿ. ಏನೂ ಇಲ್ಲ, ಜಸ್ಟ್ ನೀವು ನಿಮ್ಮ ಒಂದು ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿ. ನೀವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾರ ಅಷ್ಟು ನಿಮಗೆ ಮುಂದೆ ಇದಾಗುತ್ತೆ. ಹೇಳ್ಬೇಕಾರೆ ನಿಮ್ಮೊಂದು ಚಾನಲ್ ಅಲ್ಲಿ ಜಸ್ಟ್ ಒಂದು ವಿಡಿಯೋ ವೈರಲ್ ಆದ್ರೆ ಸಾಕು, ನಿಮ್ಮ ಲೈಫ್ ಟೈಮೇ ಚೇಂಜ್ ಆಗುತ್ತೆ, ನಿಮ್ಮ ಲಕ್ಕೆ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೇಕು. ಅಷ್ಟು ಇದಿರುತ್ತೆ. ಯಾವ ಟೈಮಲ್ಲಿ ಹೆಂಗಿರುತ್ತೆ ಯೂಟ್ಯೂಬ್ ಹೇಳಕ್ಕಾಗಲ್ಲ. ನಿಮ್ಮ ಕಷ್ಟಪಟ್ಟದು ಯೂಟ್ಯೂಬ್ದವ್ರಿಗೆ ಯಾವ ಟೈಮ್ನಲ್ಲಿ ನಿಮ್ಮೊಂದು ವಿಡಿಯೋ ರೀಚ್ ಆಗುತ್ತೆ, ಅವರೊಂದು ವಿಡಿಯೋ ನಿಮ್ಮೊಂದು ಕಷ್ಟ ಅವ್ರಿಗೆ ಯಾವ ಟೈಮ್ನಲ್ಲಿ ಗೊತ್ತಾಗುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ನೀವು ಏನು ಮಾಡ್ಕೋಬೇಡಿ, 4,000 ವಾಚ್ ಟೈಮ್ ಕಂಪ್ಲೀಟ್ ಡೈಲಿ ವಿಡಿಯೋ ಅಪ್ಲೋಡ್ ಇದೇ ತರ ಮಾಡಿ. ಜಸ್ಟ್ ನಾನು ನಿಮಗೆ ಹೇಳಿದ್ದೀನಿ, ನನ್ನೊಂದು
ಯೂಟ್ಯೂಬ್ ಅನ್ಸಿ ನನ್ನೊಂದು ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಬೇಕಾದ್ರೆ ನನ್ನೊಂದು ಚಾನಲ್ ಅಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕಾದ್ರೆ ನಾನು ನಿಮಗೆ ಟಿಪ್ಸ್ ಏನಿಲ್ಲ ಇದೇ ಟಿಪ್ಸ್ ನಾನು ಕೂಡ ವರ್ಕೌಟ್ ಮಾಡಿ ನನ್ನೊಂದು ಚಾನಲ್ ಬೇಗ ನಾನು ವಾಚ್ ಟೈಮ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ದೀನಿ. ಅದರ ಬಟ್ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ವೆಬ್ಸೈಟ್ ಯೂಸ್ ಮಾಡಿ ನಮ್ಮೊಂದು ಚಾನಲ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಅಂತ ಅನ್ಸ್ಬೋದು, ಮಾಡಬಹುದು. ಅದು ನಿಮಗೆ ಗೊತ್ತಿಲ್ಲ ಆದ್ರೂ ಕೂಡ ಮಾಡಬಹುದು. ತುಂಬಾ ಕಷ್ಟ ಆಗ್ತಿದೆ. ನನ್ನೊಂದು ಚಾನಲ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋರು, ಬಟ್ ಮಾಡಬಹುದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ನಿಮಗೆ ಇಷ್ಟ ಆದ್ರೆ ನೋಡಿ. ಬಟ್ ಹೇಳ್ತಾ ಇದೀನಿ, ನೀವು ನಿಮ್ಮೊಂದು ಚಾನಲ್ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕಾದ್ರೆ ಜಸ್ಟ್ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಇಷ್ಟು ಹೇಳ್ತಾ ಇದೀನಿ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದನ್ನು ಮುಗಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿಕೊಟ್ಟಿನಲ್ಲ ಇವು 4 ಟಿಪ್ಸ್, ಈ 4 ಟಿಪ್ಸ್ ಬಗ್ಗೆ ಏನ್ ಅನಿಸಿದೆ ಅಂತ ನಾನು ಒಂದು ಚಿಕ್ಕದಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಅದ್ರ ಜೊತೆಗೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಮಾಡಿ. ಮತ್ತೆ ಅದ್ರ ಜೊತೆಗೆ ನೀವು ಯೂಟ್ಯೂಬರ್ಸ್ ಯಾರ್ಯಾರು ನೋಡ್ತಾ ಇದಾರ ಅವರೊಂದು ನೇಮ್ ಕೂಡ ಹಾಕಿ, ನಾನು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೇನೆ. ಅವರೊಂದು ವಿಡಿಯೋ ಕೂಡ ನೋಡ್ತೀನಿ ಅಂತ ಇವತ್ತೊಂದು ಮುಗಿಸ್ತಾ ಇದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಇರತ್ತೀನಿ ಚೇಂಜ್ ಒಂದೇ ಮಾತ್ರ ಮತ್ತೆ ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಯೂಟ್ಯೂಬರ್ಸ್ಗೆ ಹೇಳ್ತಾ ಇದೀನಿ, ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋದನ್ನು ನಿಲ್ಸಕ್ಕೆ ಹೋಗಿ ಯೂಟ್ಯೂಬ್ ಅಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡ್ತಾನೆ ಇರಿ, ನುಗ್ತಾನೆ ಇರಿ. ಯಾವ ಟೈಮಲ್ಲಿ ಹೆಂಗಿರುತ್ತೆ, ನಿಮ್ಮೊಂದು ಲಕ್ ಹೇಳಕ್ಕಾಗಲ್ಲ. ಯಾವ ಟೈಮ್ದಲ್ಲಿ ನಿಮ್ಮೊಂದು ಲಕ್ ಇರುತ್ತೆ ಹೇಳಕ್ಕಾಗಲ್ಲ, ಯಾರ ಲಕ್ ಅವ್ರ ಕೈಯಲ್ಲೇ ಇರೋಲ್ಲ. ಯಾವ ರೀತಿ ಚೇಂಜ್ ಆಗುತ್ತೆ ಟೈಮ್ ಅಂತ ಹೇಳಕ್ಕಾಗಲ್ಲ ಅಂತ ಇವತ್ತೊಂದು ಮುಗಿಸ್ತಾ ಇದೀನಿ. ಎಲ್ಲ ನನ್ನ ಕನ್ನಡ ಹೇಳ್ತಾ ಇದೀನಿ. ಮತ್ತೆ ನಮಗೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.